ಬೆಳಗಾವಿ ಸಿಟಿ ಮಳೆಯಲ್ಲಿ ತೊಯ್ದು ಹೋಗಿದೆ. ಸಮಸ್ಯೆ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಹಾಗೆ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಳಿಕ ಜನರ ಕೋಪ ಹೆಚ್ಚಾಗಿತ್ತು. ಹೀಗಾಗಿ ಸ್ವತಃ ಡಿಸಿಎಂ ಅಖಾಡಕ್ಕೆ ಇಳಿದಿದ್ರು. ಎಲ್ಲೆಲ್ಲಿ ಹೋದ್ರು ಬನ್ನಿ ನೋಡೋಣ. ಬೆಂಗಳೂರು ಬಿಸಿಲ ಬೇಗೆಯಲ್ಲಿ ಬೆಂದಿದ್ದ ಜನ ಮಳೆ ಬರ್ಲಿ ಅಂತ ಬೇಡ್ತಿದ್ರು. ಇದೀಗ ಮಳೆ ಬರ್ತಿದೆ. ಅದರ ಜೊತೆಗೆ ಸಂಕಷ್ಟಗಳು ಹೆಚ್ಚಾಗಿವೆ. ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿದ್ದು ಸ್ವತಃ ಡಿಸಿಎಂ ಡಿಕೆಶಿ ಅಖಾಡಕ್ಕೆ ಇಳಿದು ಎಚ್ಚರಿಸುವ ಕೆಲಸ ಮಾಡಿದ್ರು. ಮಧ್ಯಾಹ್ನ 2:30ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಶುರು ಮಾಡಿದ್ರು. ಸರ್ಕಾರಿ ಕಚೇರಿಯಿಂದ ನೇರವಾಗಿ ಯಲಹಂಕದ ರಮಣಶ್ರೀ ನಾರ್ತ್ ವುಡ್ ವಿಲ್ಲಾಗೆ ಭೇಟಿ ಕೊಟ್ಟು ಸಮಸ್ಯೆ ಆಲಿಸಿದ್ರು. ನಮ್ಮ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಡಬಲ್ ಲೈನ್ ಮಾಡೋದು ಅಂತ. ಆಮೇಲೆ ಅಲ್ಲಿಂದ ನೇರವಾಗಿ ಜಕ್ಕೂರು ಬಳಿಯ ಜವಾಹರ್ ನೆಹರು ಅಡ್ವಾನ್ಸ್ ಸೈನ್ಸ್ ಸೆಂಟರ್ಗೆ ಡಿಕೆಶಿ ಭೇಟಿ ಕೊಟ್ಟರು. ರಾಜಕಾಲುವೆ ಕಾಮಗಾರಿ ವೀಕ್ಷಣೆ ಮಾಡಿ ಪ್ರಗತಿ ಪರಿಶೀಲನೆ ಮಾಡಿದ್ರು. ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಪ್ರೈವೇಟ್ ಲೆವೆಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನು ಸ್ಟಾಮ್ ವಾಟರ್ ಡ್ರೈನ ತೆಗೆದುಕೊಂಡೋಗಿ ಆ ವಾಟರ್ ಇದನ್ನು ನೀರನ್ನು ಕೊಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯಿತು. ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಅಷ್ಟೊತ್ತಿಗೆ ಸುಸ್ತಾಗಿದ್ದ ಡಿಸಿಎಂ ಡಿಕೆಶಿ ಮಳೆ ಹಾನಿ ಹಾಗೂ ಪ್ರಗತಿ ಪರಿಶೀಲನೆ ನಿಲ್ಲಿಸಿ ಬೈಯಪ್ಪನಹಳ್ಳಿ ಬಳಿಯ ಸ್ಕೈ ಡೆಕ್ ನಿರ್ಮಾಣದ ಸ್ಥಳ ಪರಿಶೀಲನೆ ಮಾಡಿದ್ರು. ಈ ನಡುವೆ ರಾಜಕಾಲುವೆ ವೀಕ್ಷಣೆಗೆ ತೆರಳಿದ್ದ ಸ್ಥಳದಲ್ಲಿ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ರು. ಡಿಸಿಎಂ ಬರ್ತಾರೆ ಅಂತ ಗೊತ್ತಿಲ್ಲ, ಇವತ್ತು ಏಕಾಏಕಿಯಾಗಿ ನಮ್ಮ ಏರಿಯಾಗೆ ಬಂದಿದ್ದಾರೆ, ಕಸ ಗೂಡ್ಸೋರು ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿದ್ದಾರೆ, ಡಿಸಿಎಂ ವಿಸಿಟ್ ಇದೆ ಅನ್ನೋ ಕಾರಣಕ್ಕೆ ಪಾಲಿಕೆ ಅಧಿಕಾರಿಗಳು ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂದ್ರು. ಇನ್ನು ರಿಯಲ್ ಮಾನ್ಸೂನ್ ಶುರು ಆಗ್ಬಿಟ್ರೆ ನಮ್ದು ಲೈಫ್ ಏನಾಗುತ್ತೆ? ನಾವು ಇರ್ಬೇಕು. ಎಲ್ಲರ ಮುಕ್ಕಾಲ್ ಭಾಗ ನಾವು ಹೋಗಿದ್ವಿ ಹೊರಗಡೆ, ಇರಕ್ಕಾಗ್ಲಿಲ್ಲ. ಹೋಟೆಲ್ ಸ್ಟೇ ಮಾಡಿ ಮತ್ತೆ ಇವತ್ತು ಮತ್ತೆ ಬೆಳಗ್ಗೆ ಬಂದಿದೀವಿ. ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದನ್ನ ರಿಮೂವ್ ಮಾಡಿದ್ದಾರೆ. ಇಟ್ ಇಸ್ ಎ ಟೆಂಪರರಿ ರಿಲೀಫ್ ಫಾರ್ ಅಸ್. ಪರ್ಮನೆಂಟ್ ಆಗಿ ಮಾಡ್ಬೇಕಂದ್ರೆ ಅವರು ಅದೇನ್ ಪ್ಲಾನ್ ಇದೆ ಅದನ್ನ ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್. ಸಿಟಿ ರೌಂಡ್ಸ್ ಅಂತ ಹೇಳಿದ್ರು, ಆದ್ರೆ ಹೋಗಿದ್ದು 2 ಕಡೆ ಮಾತ್ರ. ಇನ್ನುಳಿದ ಕಡೆ ಡಿಸಿಎಂ ಹೋಗಲೂ ಇಲ್ಲ, ನೋಡ್ಲೂ ಇಲ್ಲ. ಆದ್ರೆ ಈಗ ಹೋಗಿರುವ 2 ಕಡೆ ಆದ್ರೂ ಸಮಸ್ಯೆ ಬಗೆಹರಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಮೊನ್ನೆ ರಾತ್ರಿ ಸುರಿದ ಮಳೆಗೆ ಯಲಹಂಕದ ನಾರ್ತ್ ವುಡ್ ವಿಲ್ಲಾ ಸಂಪೂರ್ಣ ಜಲಾವೃತ ಆಗಿತ್ತು. ಜನರು ಗೋಗರೆದ್ರು, ಕಣ್ಣೀರು ಹಾಕಿದ್ರು. ನಿನ್ನೆ ಭಾನುವಾರ ನ್ಯೂಸ್ 18 ಸಂಕಷ್ಟದ ಬಗ್ಗೆ ಸುದ್ದಿ ಮಾಡಿತು. ವಿಶೇಷ ಅಂದ್ರೆ 3 ದಿನಗಳ ಹಿಂದೆ ಮಳೆ ಬಂದ್ರೆ ಸಮಸ್ಯೆ ಗ್ಯಾರಂಟಿ ಅಂತ ಎಚ್ಚರಿಸುವ ಕೆಲಸವನ್ನೂ ಮಾಡಿತು. ಈಗ ಏನಾಯ್ತು ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಜನ ಹೈರಾಣ ಆಗೋದು ಕನ್ಫರ್ಮ್. ಇದನ್ನ ಮೊದಲೇ ತಿಳಿದುಕೊಂಡಿದ್ದ ನ್ಯೂಸ್ 18 ಮಳೆ ಬಂದ್ರೆ ಯಲಹಂಕದ ನಾರ್ತ್ ವುಡ್ ವಿಲ್ಲಾಗಳು ಜಲಾವೃತ ಆಗುತ್ತೆ ಅಂತ ಕಂಪ್ಲೀಟ್ ವರದಿ ಮಾಡಿತ್ತು. ಮಳೆ ಬರುವ ಮೊದಲೇ ಎಚ್ಚರಿಸಿದ್ರೂ ಅಧಿಕಾರಿಗಳು ಎಚ್ಚರಗೊಂಡಿಲ್ಲ. ಆ ಬಳಿಕ ಮತ್ತೆ ಸಮಸ್ಯೆ ಆದಾಗ್ಲೂ ಕೂಡ ಎಚ್ಚರಿಸುವ ಕೆಲಸವನ್ನ ನ್ಯೂಸ್ 18 ಮಾಡಿತ್ತು. ಸೊ ಇಲ್ಲಿ ನೋಡೋದಾದ್ರೆ ನೋಡಬಹುದು, ಹಿಂದೆ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಗಳು, ವಿಲ್ಲಾಗಳಿದಾವೆ. ಆದ್ರೆ ಇಲ್ಲಿನ ಒಂದು ಜನರು ಅನುಭವಿಸ್ತಿರುವಂತಹ ಒಂದು ಸಮಸ್ಯೆ ನೋಡಿದ್ರೆ, ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ರಾಜಕಾಲುವೆ ತುಂಬಿ ಈ ಒಂದು ಕೊಳಚೆ ನೀರು ಹಾಗೆ ಮಳೆ ನೀರು ಎರಡೂ ಮಿಕ್ಸ್ ಆಗಿ ಒಂದು ರಸ್ತೆಯಲ್ಲಿ ತುಂಬಿ ಒಂದು 5 ರಿಂದ 6 ಅಡಿಯಷ್ಟು ಒಂದು ನೀರು ನಿಂತ್ಕೊಳ್ಳುತ್ತೆ. ಯಲಹಂಕದ ಬಳಿ ಇರುವಂತಹ ಈ ಒಂದು ವಿಲ್ಲಾ, ಸೊ ನನಗೆ ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ಇದ್ರಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ನೀರು ತುಂಬಿಕೊಂಡು ಇಲ್ಲಿಯ ಸ್ಥಳೀಯರು, ಇಲ್ಲಿಯ ನಿವಾಸಿಗಳು ಅವ್ಯವಸ್ಥೆಯನ್ನ ಎದುರಿಸುತ್ತಿದ್ದಾರೆ. ನೋಡಿದ್ರಲ್ಲ, ನಿಮ್ಮ ನ್ಯೂಸ್ 18 ಮಳೆ ಬರುವ ಮುನ್ನವೇ ಎಚ್ಚರಿಸಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳನ್ನ ಮಳೆಯಿಂದ ಜಲಾವೃತ ಆದ ಬಳಿಕವೂ ಕಿವಿ ಹಿಂಡುವ ಕೆಲಸ ಮಾಡಿತ್ತು. ಜಲಾವೃತ ಆಗಿದ್ದ ನೀರಿಗೆ ಇಳಿದು ಕಣ್ತೆರೆಸುವ ಕೆಲಸ ಮಾಡಿತ್ತು ನ್ಯೂಸ್ 18 ಪ್ರತ್ಯಕ್ಷ ವರದಿ. ಇದೀಗ ಸರ್ಕಾರ ಕಣ್ಣು ಬಿಟ್ಟಿದೆ. ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಆಲಿಸಿದ್ರು. ಯಲಹಂಕದ ರಮಣಶ್ರೀ ನಾರ್ತ್ ವುಡ್ ವಿಲ್ಲಾದ ಜನರ ಸಮಸ್ಯೆ ಆಲಿಸಿದ್ರು. ಬಿಬಿಎಂಪಿ, ಜಲಮಂಡಳಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಸಮನ್ವಯ ಕೊರತೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿತ್ತು. ಈ ಬಗ್ಗೆ ಜನರು ಡಿಸಿಎಂ ಜೊತೆ ಸಮಗ್ರವಾಗಿ ಸಮಸ್ಯೆಯನ್ನ ಹೇಳಿದ್ರು.
ನಮಗೆ ಶಾಶ್ವತ ಪರಿಹಾರ ಕೊಡಿ, ತಾತ್ಕಾಲಿಕ ಪರಿಹಾರ ಬೇಡ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ದೂರಿದ್ರು. ಇಲ್ಲ ಅದು ಹೋಗಕ್ ದಾರಿ ಇಲ್ಲ, ಈ ಲೇಔಟ್ ಅಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು, ಆದ್ರೂ ಅದನ್ನ ಕನೆಕ್ಟ್ ಮಾಡಿದ್ರು. ಸಮಸ್ಯೆ ಆಲಿಸಿದ ಡಿಸಿಎಂ ಅರಣ್ಯ ಇಲಾಖೆಯ ಒಪ್ಪಿಗೆ ಪಡೆಯಲಾಗಿದೆ. 2 ಡಬಲ್ ಪೈಪ್ಲೈನ್ ಅಳವಡಿಸಿ ಸೀವೇಜ್ ವಾಟರ್ ಸರಾಗವಾಗಿ ಹರಿದು ಹೋಗುವ ಹಾಗೆ ಮಾಡ್ತೀವಿ. ಇವತ್ತಿನಿಂದ ನಮ್ಮ ಕಾಮಗಾರಿ ಶುರು ಅಂದ್ರು. ಡಿಸಿಎಂ ಅಭಯಕ್ಕೆ ಜನ ಸಂತಸ ವ್ಯಕ್ತಪಡಿಸಿದ್ರು. ಹಲವು ಬಾರಿ ಪತ್ರ ಬರೆದಿದ್ವಿ, ದೂರು ಕೊಟ್ಟಿದ್ವಿ, ಯಾರೊಬ್ಬರು ಕೂಡ ನಮ್ಮ ಗೋಳನ್ನ ಕೇಳಿರ್ಲಿಲ್ಲ. ನ್ಯೂಸ್ 18 ವರದಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಫಸ್ಟ್ ಪ್ರೆಸ್ನವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಮ್ದು ಇದು ಸಮಸ್ಯೆ ಇಷ್ಟು ಬೇಗ ಪರಿಹಾರ ಸಿಕ್ತು ಅಂದ್ರೆ ಟೆಂಪ್ರರಿ ಆಗಿ ಅದು ನಿಮ್ಮಿಂದಾನೆ. ಯಾಕೆ ಅಂದ್ರೆ ನೀವು ಇಷ್ಟು ಜನ ನಮ್ದು ಇದು ತಗೊಂಡು ನಿನ್ನೆ 1 ಗಂಟೆವರೆಗೂ ಒಬ್ರು ಬಂದಿಲ್ಲ, ನೀವು ಮಾತ್ರ ನಮ್ ಜೊತೆ ಇದ್ದು ಇದೆಲ್ಲನೂ ಇದು ಮಾಡಿದಿರಲ್ವಾ, ಅದಕ್ಕೋಸ್ಕರ ನಿನ್ನೆ ನೈಟ್ 8 o'clock ನೀರೆಲ್ಲನೂ ಇದಾಯಿತು. ಇವತ್ತು ಡಿಸಿಎಂ ಭೇಟಿ ಮಾಡುವ ಮೊದಲೇ ವಿಲ್ಲಾ ಸ್ವಚ್ಛತಾ ಕಾರ್ಯವನ್ನ ಪಾಲಿಕೆ ಹಾಗೂ ಎಸ್ಡಿಆರ್ಎಫ್ ತಂಡ ಮಾಡಿತ್ತು. ನೀರನ್ನ ಹೊರಹಾಕಿದ ಟೀಮ್ ವಿಲ್ಲಾದ ರಸ್ತೆಗಳನ್ನ ಸ್ವಚ್ಛಗೊಳಿಸಿದ್ರು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸಾಂಕ್ರಾಮಿಕ ರೋಗ ಹರಡುವ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಸ್ಯಾನಿಟೈಸ್ಗೆ ಸೂಚನೆ ಕೊಟ್ರು. ಜಲಮಂಡಳಿ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನೋಡಿ, ಅದನ್ನೇ ಹೇಳ್ತಾ ಇರೋದು. ಈಗ BDA ಲೇಔಟ್ ಆದರೆ ಸ್ವಲ್ಪ ಪ್ಲಾನಾಗಿ ಮಾಡ್ತಾರೆ, ಇವ್ರು ತಕ್ಷಣ ಮಾರ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡಲ್ಲ, ಅದಕ್ಕೆ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಜನರಿಗೆ ಸಮಾಧಾನ ತಂದಿದೆ. ಕಾಮಗಾರಿ ನಡೆಸ್ತೀವಿ ಅಂತ ಸ್ವತಃ ಡಿಸಿಎಂ ಹೇಳಿದ್ದಾರೆ. ಆದ್ರೆ ಪಾಲಿಕೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆದ್ರೂ ಜನರ ಸಂಕಷ್ಟದ ಬಗ್ಗೆ ಅಧಿಕಾರಿಗಳು ಹಾಗೂ ಸರ್ಕಾರವನ್ನ ಎಚ್ಚರಿಸಿದ ನೆಮ್ಮದಿ ನಿಮ್ಮ ನ್ಯೂಸ್ 18 ಪಾಲಿಗೆ ಉಳಿದಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.